having some other hobbies or habits. So the reason is they want to control their emotions. So sticking on to the habits. ಬರೀ ಇವಾಗ ಮೇಲ್ಸ್ ಅಲ್ಲ, ಈವನ್ ಫೀಮೇಲ್ಸ್ ಅಲ್ಲಿ ಜಾಸ್ತಿ ಆಗಿದೆ. ಅಲ್ಲಿ ಅಡ್ರೆಸ್ ಇಟ್ ಇನ್ ಅಡೋಲೆಸೆನ್ಸ್ ಪಾರ್ಟ್ ಅಲ್ಲಿ ಮತ್ತೆ ಅದನ್ನ ಅಡ್ರೆಸ್ ಮಾಡ್ತೀವಿ. ಓಕೆ, ಸೊ when the person is having some mental health concern in your family, the main thing is love, care, affection and mostly listen to them. ಏನಾದರೂ ಹೇಳುವಾಗ ಕೇಳಿಸ್ಕೊಳ್ಳೋಣ ಅಷ್ಟೇ. And if the person is having a mental health condition, they are having low intelligence. ಇದು ಎಲ್ಲರಿಗೂ ಇರೋದು. ಲೈಕ್ ಎಷ್ಟೋ ಮಕ್ಕಳಿಗೆ ನಾವೇ ಹೇಳಿರ್ತೀವಿ, ಓದಕ್ಕೆ ಬರ್ದೇವ್ರಿಗೆ ನೀನು ತಲೆ ಕೆಟ್ಟಿದೆ, ಹೋಗಿ ಹಾಸ್ಪಿಟಲಿಗೆ ತೋರಿಸು. ಎಷ್ಟು ಹೇಳಿದ್ರು ಅರ್ಥ ಆಗ್ತಿಲ್ಲ. As they are having low intelligence, whether it is implicating that the kid or the person is having mental health condition, it depends on the IQ level. Okay, so mental retardation ಅನ್ನೋ ಪದ ಇದೆ, mostly people heard about it. ಅದನ್ನ ಇವಾಗ ಲೈಕ್ ನೇಮ್ ಚೇಂಜ್ ಮಾಡಿದ್ದಾರೆ, ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಅಂತ ಕರಿತೀವಿ. ಡೋಂಟ್ ಯೂಸ್ ದ ವರ್ಡ್ ಕಾಲ್ಡ್ ಮೆಂಟಲ್ ರಿಟಾರ್ಡೇಷನ್. ಸೊ ಮೆಂಟಲ್ ಅನ್ನೋ ಪದನೇ ನಾವು ಆದಷ್ಟು ರಿಮೂವ್ ಮಾಡ್ತಾ ಇದ್ದೀವಿ, ಎಲ್ಲೆಲ್ಲಿ ಸಾಧ್ಯನೋ ಅಲ್ಲೆಲ್ಲ ಮೆಂಟಲ್ ಅನ್ನೋ ಪದ ತೆಗಿತಿದ್ದೀವಿ. ಸೊ ದಿಸ್ ಇಸ್ ಇಂಟೆಲೆಕ್ಚುಯಲ್ ಡಿಸಬಿಲಿಟಿ. ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಇರೋದನ್ನ ಮಾನಸಿಕ ತೊಂದರೆ ಅಂಡರಲ್ಲೇ ಕೆಟಗರೈಸ್ ಮಾಡ್ತಾರೆ. ಬಟ್ ವೆನ್ ಇಟ್ ಕಮ್ಸ್ ಟು ಮಾನಸಿಕ ತೊಂದರೆ ಲೈಕ್ ದಿಸ್ ಒನ್ ಮೆಂಟಲ್ ಇಲ್ನೆಸ್ ಆರ್ ಮೆಂಟಲ್ ಹೆಲ್ತ್ ಕನ್ಸರ್ನ್, don't think that all the mental health concerned persons are having that low IQ levels. ಎಲ್ರಿಗೂ ಇರೋದೇನು ಓಕೆ ಲೋ IQ ಲೆವೆಲ್ ಇದೆ, ಅದಕ್ಕೇನೆ ಅವ್ರಿಗೆ ಮಾನಸಿಕ ತೊಂದರೆ ಬಂದಿದೆ. ಇಲ್ಲ ಮಾನಸಿಕ ತೊಂದರೆ ಇರೋರಿಗೆಲ್ಲ ಇಂಟೆಲಿಜೆನ್ಸ್ ಲೆವೆಲ್ ಕಡಿಮೆ ಇದೆ. ನೋ, ಮೋಸ್ಟ್ಲಿ ನಮಗೆಲ್ಲ ಗೊತ್ತು, ನಿಮ್ಮಾನ್ಸಲ್ಲಿ ಡಾಕ್ಟರ್ಸ್, ಟೀಚರ್ಸ್, ಸೈಂಟಿಸ್ಟ್, ಇಂಜಿನಿಯರ್ಸ್ ಆಲ್ ಆರ್ ದೇರ್ ಆಸ್ ಅ ಪೇಷಂಟ್. ಅವ್ರ IQ ಲೆವೆಲ್ ಚೆಕ್ ಮಾಡೋದಾದ್ರೆ ಇಟ್ಸ್ ಮೋರ್ ದ್ಯಾನ್ ದಮ್, ಲೈಕ್ ನಮಗಿನ್ನ ಜಾಸ್ತಿ ಇದೆ. IQ level, it will doesn't matter that okay IQ kadme ide so they'll belongs to the mental health condition. IQ ಜಾಸ್ತಿ ಇದೆ, they may not get the condition, ಆ ರೀತಿ ಇಲ್ಲ. But low mental or low IQ level ide will categorize it ಅಷ್ಟೇ. So please use the word called intellectual disability, that is not mental retardation of. Okay, and next, yes, so that completes the myths and facts. ಇನ್ನ ತುಂಬಾ myths and facts ಇದೆ. ನೀವು ಅದನ್ನ ಪಾಯಿಂಟ್ ನ ಲಾಸ್ಟ್ ಅಲ್ಲಿ ರೈಸ್ ಮಾಡ್ತಾ ಹೋದ್ರೆ ಐ ಗೋಯಿಂಗ್ ಟು ಕ್ಲಾರಿಫೈ. ಆಸ್ ಐ ಮೆನ್ಷನ್, ದ ಕಾಸಸ್ ಆರ್ ಮೋರ್. ದ ಫಸ್ಟ್ ಇಸ್ ಬಯಾಲಜಿಕಲ್, ಸೈಕಲಾಜಿಕಲ್ ಅಂಡ್ ಸೋಷಿಯಲ್. ಅಂಡರ್ ಬಯಾಲಜಿಕಲ್, ದ ಮೇನ್ ಥಿಂಗ್ ಇಸ್ ಜೆನೆಟಿಕ್ ಫ್ಯಾಕ್ಟರ್ಸ್. ಜೆನೆಟಿಕ್ ಅಂತ ಬಂದಾಗ ಎಲ್ಲ ಕಾಯಿಲೆನೂ ಅಪ್ಪ ಅಮ್ಮನಿಂದ ನಮಗೆ ಪಾಸ್ ಆಗುತ್ತೆ ಅನ್ನೋದು ತಪ್ಪು. ಇವಾಗ ಎಷ್ಟೊಂದು ಸಲ ನಾವೇ ಬೆಳೆಸಿರ್ತೀವಿ, ಅವ್ರ ಅಪ್ಪಂಗೆ ತಲೆ ಕೆಟ್ಟಿತ್ತು ಸೊ ಮಕ್ಳಿಗೂ ತಲೆ ಕೆಟ್ಟಿದೆ, ಅವ್ರು ಹಂಗೆ ಆಡ್ತಾರೆ. ನಾಟ್ ಎವ್ರಿ ಕಂಡೀಷನ್ ವಿಲ್ ಗೋಯಿಂಗ್ ಟು ಟ್ರಾನ್ಸ್ಫರ್ ಫ್ರಮ್ ಲೈಕ್ ಪೇರೆಂಟ್ಸ್ ಟು ಆಫ್ ಸ್ಪ್ರಿಂಗ್. ಡಿಫ್ರೆಂಟ್ ಇದೆ. ಮೇನ್ಲಿ ಒಂದು ಕಂಡೀಷನ್ ಸ್ಕೀಜೋಫ್ರೇನಿಯಾ. ಯಾರಾದರೂ ಕೇಳಿದ್ದೀರಾ ಸ್ಕೀಜೋ ಬಗ್ಗೆ? ಸ್ಕೀಜೋಫ್ರೇನಿಯಾ ಕೇಳಿಲ್ಲ, ದಟ್ಸ್ ಫೈನ್. ಓಕೆ, ಸೊ ಈ ಒಂದು ಕಂಡೀಷನ್ 90% ಪೇರೆಂಟ್ಸ್ ಅಲ್ಲಿದ್ರೆ ಮಕ್ಕಳು ಬಂದೇ ಬರುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಡಿಪ್ರೆಷನ್, ಆಂಗ್ಸೈಟಿ, OCD, ಯಾವ್ಯಾವುದೆಲ್ಲ ಕಂಡೀಷನ್ ನೀವು ಕೇಳಿದ್ದೀರಲ್ಲ, ಮಿನಿಮಲ್ ಚಾನ್ಸ್ 1 to 5% ಅಷ್ಟೇ ಚಾನ್ಸಸ್ ಇರೋದು. ನಮ್ಮ ಅಪ್ಪ ಹಂಗಿತ್ತು, ನಮ್ಮ ಅಮ್ಮಂಗಿತ್ತು ಸೊ ನನಗೂ ಡಿಪ್ರೆಷನ್ ಬರುತ್ತೆ. ನೋ, ಅದ್ರ ಬಗ್ಗೆ ಥಿಂಕ್ ಮಾಡಿ ಅವ್ರಿಗೆ ಡಿಪ್ರೆಷನ್ ಆಗಿರುತ್ತೆ, ನಾಟ್ ಬಿಕಾಸ್ ಆಫ್ ದ ಜೆನೆಟಿಕ್ ಫ್ಯಾಕ್ಟರ್. ಓಕೆ, ಆ್ಯಂಡ್ ಅನದರ್ ಮೇನ್ ಥಿಂಗ್ ಬ್ರೈನ್ ಕೆಮಿಸ್ಟ್ರಿ. ಆಸ್ ಐ ಮೆನ್ಷನ್ ದ ನ್ಯೂರೋ ಟ್ರಾನ್ಸ್ಮಿಟರ್ಸ್, ಕೆಮಿಕಲ್ಸ್. ಈಗ ಎಲ್ಲರೂ ಖುಷಿಯಾಗಿದ್ದೀರಾ ಅಂದರೆ ಒನ್ ಕೆಮಿಕಲ್ ವಿಲ್ ಗೋಯಿಂಗ್ ಟು ರಿಲೀಸ್. ವಾಟರ್ ಕೆಮಿಕಲ್, ಎಸ್ ಮಾ. ಟೀಚರ್ಸ್ ಆರ್ ಫೈಂಡಿಂಗ್ ಡಿಫಿಕಲ್ಟಿ ಲೈಕ್ ಯಾವುದು ಅಂತ. ಬಟ್ 8th, 9th, 10th ಸ್ಟೂಡೆಂಟ್ಸ್ನ ಕೇಳಿದ್ರೆ ಅವರೇ ಹೇಳಿರ್ತಾರೆ, ಮ್ಯಾಮ್ ಡೋಪಮೈನ್ ಅಲ್ವಾ, ನಮಗೆ ಗೊತ್ತು ಕೆಮಿಕಲ್ಸ್ ಅದು. ದೇ ಆರ್ ಮೋರ್ ಇನ್ಫಾರ್ಮೇಟಿವ್. ಆ್ಯಕ್ಚುಲಿ ಇಟ್ ಇಸ್ ನಾಟ್ ಗುಡ್, ಬಟ್ ಸ್ಟಿಲ್ ಎಲ್ಲಾನು ಸರ್ಚ್ ಮಾಡಿ ಮಕ್ಕಳಿಗೆ ಬೇಡದಿರೋದನ್ನೇ ಕಲ್ತ್ಕೋತಿದ್ದಾರೆ. ಸೊ ದ ಡೋಪಮೈನ್ ಇಸ್ ದ ನ್ಯೂರೋ ಟ್ರಾನ್ಸ್ಮಿಟರ್ ಆಫ್ ದ ಕೆಮಿಕಲ್ ವಿಚ್ ವಿಲ್ ಗೋಯಿಂಗ್ ಟು ರೆಗ್ಯುಲೇಟ್ ದಟ್ ಮೂಡ್. ಆರ್ ಏನೋ ಖುಷಿಯಾಗಿದೆ ಅಂತ ಅಂದಾಗ ಡೋಪಮೈನ್ ವಿಲ್ ಗೋಯಿಂಗ್ ಟು ರಿಲೀಸ್. ಇಫ್ ಸೆರೋಟೋನಿನ್ ಗಾಟ್ ಡಿಕ್ರೀಸ್ಡ್ ಆರ್ ಇನ್ಕ್ರೀಸ್ಡ್, ನಮಗೇನೋ ಬೇಜಾರಾಗಿದೆ, ಸ್ಯಾಡ್ನೆಸ್, ನೀವು ಬೇಜಾರಾಗಿ ಕೋಪ ಮಾಡ್ಕೊಳ್ಳಿ, ಇರಿಟೇಷನ್ ಆಗಿ ನಿಮ್ಮಲ್ಲಿ ಏನೇನೆಲ್ಲ ಎಮೋಷನಲ್ ಚೇಂಜಸ್ ಆಗ್ತಿದೆ, ಸಮ್ ಕೆಮಿಕಲ್ಸ್ ಆರ್ ದೇರ್ ಇನ್ ಆರ್ ಬ್ರೈನ್ ವಿಚ್ ಇಸ್ ಫ್ಲಕ್ಚುಯೇಟಿಂಗ್. ದಟ್ ಇನ್ಕ್ರೀಸ್ ಆದರೆ ಒಂದು ಮೂಡ್ ಆಗುತ್ತೆ, ಡಿಕ್ರೀಸ್ ಆದರೆ ಒಂದು ಮೂಡ್ ಆಗುತ್ತೆ. ಸೊ ನಮಗೆ ಇದನ್ನ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇಲ್ಲ. ಕೆಮಿಕಲ್ಸ್ ಆರ್ ಕಂಟ್ರೋಲಿಂಗ್ ಅಸ್. ಸೊ ವೆನ್ ದ ಕೆಮಿಕಲ್ ಇನ್ಕ್ರೀಸ್ಡ್ ಅಂಡ್ ಸ್ಟ್ರಕ್ ದೇರ್, ದ ಡೋಪಮೈನ್ ಹೋಗಿ ಇನ್ಕ್ರೀಸ್ ಆಗಿ ಸ್ಟ್ರಕ್ ಆದರೆ ಇಟ್ ವಿಲ್ ಲೀಡ್ ಟು ಸಮ್ ಕಂಡೀಷನ್ ಕಾಲ್ಡ್ ಮೇನಿಯಾ. ಓಕೆ, ಲೈಕ್ ಹೈಪರ್ ಆಕ್ಟಿವ್, ಈ ರೀತಿ ಬಿಹೇವಿಯರ್ ಇರುತ್ತೆ. ಸುಮ್ಮನೆ ನಗ್ತಿರ್ತಾರೆ, ತುಂಬ ಖುಷಿಯಾಗಿ ಬಿಹೇವ್ ಮಾಡ್ತಾರೆ. ಸೊ ದಟ್ ಈಸ್ ದ ಕಂಡೀಷನ್. ಆ ಕೆಮಿಕಲ್ನ ನಾವು ಕೆಳಗಡೆ ತರೋದಕ್ಕಾಗಲ್ಲ. ಫಾರ್ ದಟ್ ವಿ ನೀಡ್ ಸಮ್ ಟ್ರೀಟ್ಮೆಂಟ್. ಆ್ಯಂಡ್ ಅಗೇನ್ ಇನ್ಯಾವುದೋ ಕೆಮಿಕಲ್ ಡಿಕ್ರೀಸ್ ಆಗಿ ಸ್ಟ್ರಕ್ ಆಯಿತು, ಸೊ ದಟ್ ಈಸ್ ಡಿಪ್ರೆಷನ್.
ಅವರಿಗೆ ಬರೀ ಎಲ್ಲಾದ್ರಲ್ಲೂ ಸ್ಯಾಡ್ನೆಸ್ಸೇ ಕಾಣಿಸ್ತಿದೆ, ನೆಗೆಟಿವ್ಸೇ ಕಾಣಿಸ್ತಿದೆ. ಯಾಕೆ? ಅಲ್ಲಿ ಕೆಮಿಕಲ್ ಸೆಟಲ್ ಆಗಿದೆ, ಇನ್ಕ್ರೀಸು ಆಗ್ತಿಲ್ಲ, ಡಿಕ್ರೀಸು ಆಗ್ತಿಲ್ಲ, ಇಲ್ಲ ಫ್ಲಕ್ಚುಯೇಷನ್ಸ್ ಇಲ್ಲ ಅದರಲ್ಲಿ. ಸೊ ಇಟ್ ವಿಲ್ ಲೀಡ್ ಟು ದ ಕಂಡೀಷನ್. ಆ್ಯಂಡ್ ಅದರ್ ಥಿಂಗ್, ಆಕ್ಸಿಡೆಂಟ್ಸ್. ಸಮ್ ಆಕ್ಸಿಡೆಂಟ್ಸ್ ಆ್ಯಂಡ್ ಬ್ರೈನ್ ಕೆಮಿಸ್ಟ್ರಿ ಆಲ್ಟರ್ ಆದಾಗ ಅಗೇನ್ ಇಟ್ ವಿಲ್ ಲೀಡ್ಸ್ ಟು ದ ಕಂಡೀಷನ್. ಆಕ್ಸಿಡೆಂಟ್ನ ನಾವು ಕಂಟ್ರೋಲ್ ಮಾಡೋದಕ್ಕಾಗಲ್ಲ, ಮಾಡಬಹುದು 90%, 10% ವಿ ಕಾನ್ ಪ್ರೆಡಿಕ್ಟ್ ಇಟ್. ಯಾಕೆ? ಪಕ್ಕದಲ್ಲಿರೋರು ಹೇಗೆ ಹೋಗ್ತಾರೆ ಅಂತ ನಾವು ಹೇಳೋಕ್ಕಾಗಲ್ಲ. ಸೊ ಏನಾದರೂ ಬ್ರೈನ್ ಅನಾಟಮಿ ಆಲ್ಟರ್ ಆದರೆ ಅಗೇನ್ ಇಟ್ ವಿಲ್ ಲೀಡ್ಸ್ ಟು ದ ಕಂಡೀಷನ್. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ದಿ ಸೈಕಾಲಜಿಕಲ್ ಫ್ಯಾಕ್ಟರ್ಸ್, ಎಮೋಷನಲ್ ಟ್ರಾಮಾ ಆ್ಯಂಡ್ ನಿಮ್ಮ ಸ್ಟ್ರೆಸ್ ಏನಿದೆ, ಸೋಷಿಯಲಿಗೆ ವರ್ಕ್ ಸ್ಟ್ರೆಸ್ಸು, ಕಂಪ್ಯಾರಿಷನ್ ಇದೆಲ್ಲ ಬರುತ್ತೆ. ಸೈಕಾಲಜಿಕಲ್ ಫ್ಯಾಕ್ಟರಿಗೆ ಸೇಮ್ ಕಂಪ್ಯಾರಿಷನ್ ಬರುತ್ತೆ, ಇಲ್ಲ ಯಾರೋ ಏನೋ ಹೇಳ್ತಾರೆ ಆ ರೀತಿದ್ದು. ಸೊಸೈಟಿಯಲ್ಲಿ ಏನೇನೆಲ್ಲ ನೀವು ಇವಾಗ ಇಟ್ಕೊಂಡಿದ್ದೀರಲ್ಲ, ನಮ್ಗೆ ತುಂಬ ಸ್ಟ್ರೆಸ್ ಆಗ್ತಿದೆ, ಇನ್ನೇನೇನು ಪ್ರಾಬ್ಲಮ್ ಅಂತ ಫೀಲ್ ಆಗ್ತಿದೆ ನಿಮಗೆ, ಮೆಂಟಲಿ ಸ್ಟ್ರೆಸ್ ಮಾಡ್ತಿರೋದು ಏನೇನು ನಿಮ್ಮನ್ನು, ಬೇರೆಯವ್ರನ್ನ ಏನು ಬುಲಿಂಗ್ ಮಾಡ್ತಿದಾರಲ್ಲ ಇವಾಗ ಅದು. ಓಕೆ, ಯಾರಿಗಾದರೂ ಲೈಕ್ ಪೋಸ್ಟ್ ಟ್ರಾಮಾದಿಂದ ಇನ್ನು ಹೊರಗಡೆ ಬರೋಕ್ಕಾಗಿಲ್ಲ ಅನ್ನೋಂಥದ್ದು ಏನಾದ್ರು ಇದೆಯಾ? ಏನೋ ಒಂದು ಪಾಸ್ಟ್ ಇನ್ಸಿಡೆಂಟ್, ಡೆತ್ ಆಫ್ ಸಮ್ವನ್, ಲಾಸ್ ಆಫ್ ಸಮಥಿಂಗ್. ಸೊ ನಾವು ಅದನ್ನೆಲ್ಲ ಕ್ರಾಸ್ ಮಾಡಿ ಬಂದಿರ್ತೀವಿ. ದಟ್ಸ್ ವಾಟ್ ವಿ ಪೀಪಲ್ ಆರ್ ಹಿಯರ್ ಆಸ್ ಎ ನಾರ್ಮಲ್ ಪೀಪಲ್. ಅಲ್ಲೇ ಸ್ಟ್ರಕ್ ಆದ್ರೆ they'll get the condition. So these are all the psychological aspect. When it comes to social aspect, mainly comparison. ಅವ್ರು ಹಾಗಿದ್ದಾರೆ, ನಾವು ಹಾಗೆ ಇರಬೇಕು. ಸೊ ವಿಲ್ ಗೋಯಿಂಗ್ ಟು ಸ್ಟ್ರೆಸ್ ಆರ್ ಸೆಲ್ಫ್. ಈವನ್ ಮಕ್ಕಳಲ್ಲಿ ನಾವು ಆದಷ್ಟು ಕಂಪ್ಯಾರಿಷನ್ ನಿಲ್ಲಿಸಿ ಅಂತ ಪೇರೆಂಟ್ಸ್ಗೂ ಹೇಳ್ತೀವಿ. ಪೇರೆಂಟ್ಸನ್ನು ಈಗ ನಾವು ಪೇರೆಂಟ್ಸ್ಗಳೇ, ಟೀಚರ್ಸ್ ಅನ್ನೋದನ್ನ ಬಿಟ್ಟರೆ ಈವನ್ ವಿ ಆರ್ ಪೇರೆಂಟ್ಸ್. ಇಲ್ಲಿ ಸ್ಟೂಡೆಂಟ್ಸಿಗೆ ಓಕೆ ನಿನಗೆ ಆಗ್ತಿಲ್ವಾ, ಪರವಾಗಿಲ್ಲ ಬಿಡು ಅಂತ ಹೇಳೋ ನಾವು, ವೆನ್ ಇಟ್ ಕಮ್ಸ್ ಟು ಆರ್ ಕಿಡ್ ಅದೇ ರೀತಿ ಮಾಡ್ತಿದ್ದೀವ. ವೆದರ್ ವಿ ಆರ್ ಅಕ್ಸೆಪ್ಟಿಂಗ್ ಇಟ್, ವಿ ವಾಂಟ್ ದೆಮ್ ಟು ಸ್ಕೋರ್ 101 out of 100 ಆ್ಯಕ್ಚುಲಿ. ಇವಾಗ ಕೊಟ್ಟಿದ್ದಾರಲ್ಲ 111 out of 100 ಹಿಂದಿಯಲ್ಲಿ, ರೀಸೆಂಟ್ ಅಪ್ಡೇಟ್ ಅಲ್ಲ ಅದು. ಸೊ ಈ ರೀತಿ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು. ಗೌರ್ಮೆಂಟ್ ಅವ್ರು ಕೊಡ್ತಾರೆ, ಬಟ್ ನಾವು ಹಂಗೆಲ್ಲ ಕೊಡೋದಕ್ಕಾಗಲ್ಲ. ಸೊ ಈ ಎಕ್ಸ್ಪೆಕ್ಟೇಷನ್ ಇಂದ ಆ್ಯಕ್ಚುಲಿ ಕಂಡೀಷನ್ಗಳು ಜಾಸ್ತಿ ಆಗ್ತಿದೆ. That is the reason I told you people, anybody can experience mental health concern. The main reasons are these biological factors, chemicals, genetics and brain anatomy. Even ನಿಮ್ಗೆ ಅನ್ಸುತ್ತೆ ಕಂಟ್ರೋಲ್ ಮಾಡ್ಬೋದು ನಾವು ಇದನ್ನ ಅಂತ. ಇವಾಗ ಎಷ್ಟನ್ನ ಹೇಳ್ತೀರಾ, ನನಗೆ ಮಾನಸಿಕ ತೊಂದರೆ ಬರೋದೇ ಇಲ್ಲ, ನನ್ನ ಮಗನಿಗೆ ಬರಲ್ಲ, ನನ್ನ ಹಸ್ಬೆಂಡಿಗೆ ಬರಲ್ಲ, ನನ್ನ ವೈಫಿಗೆ ಬರಲ್ಲ. ವೈಫ್ ಬಗ್ಗೆ ಹೇಳಿದ್ರೆ ಸರ್ಗಳು ಆಲ್ರೆಡಿ ಇದು ಬಿಡಿ ಮಾಡಬೇಕಂತ ನಮಗೆ ಕೇಳಿದ್ರು ನಾವು ಅದನ್ನೇ ಹೇಳೋದು, ರೈಟ್? ಸೊ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಇಟ್. Anybody can get that. That's what, like 10 to 11 members are suffering with the condition but not getting the treatment. Not getting the treatment and the facility ಇದೆ, but we don't want to expose ourselves to that. As Neva mentioned ಮಾಡಿದಂಗೆ society, we need to change ourselves. So this is about general awareness. Hope so general awareness ಅಲ್ಲಿ ಸ್ವಲ್ಪ ಆದ್ರೂ ನಮಗೆ ರೀಕಾಲ್ ಆಯ್ತಂತ. And next important part is adolescent. Okay.